ಹೌದಾ? ತುಂಬಾ ಥ್ಯಾಂಕ್ಸ್ ದತ್ತ ಅವರೇ. ಹೋದ ಜೀವ ಬಂದಾಗಾಯ್ತು, ಈಗ ಸಮಾಧಾನ ಆಯ್ತು. ನಾವೀಗ ಅಲ್ಲಿಗೆ ಬರ್ತೀವಿ. ಸರಿ ಅವಿ, ತುಳಸಿ ಅವರು ದತ್ತ ಅವ್ರ ಮನೇಲಿದ್ದಾರಂತೆ, ಆರಾಮಾಗಿದ್ದಾರಂತೆ, ಏನೂ ಸಮಸ್ಯೆ ಇಲ್ಲ. ನನ್ನಂತೂ ಭಯಾನೇ ಆಗೋಗಿತ್ತು. ಏನಾಯ್ತು? ಅವ್ರು ಎಲ್ಲಿದ್ದಾರೆ ಅಂತ ಏನಾದ್ರು ವಿಚಾರ ಗೊತ್ತಾಯ್ತಾ? ಅಮ್ಮ ಸಮರ್ಥ್ ಮನೇಲಿ ಇದ್ದಾರಂತೆ, ಆರಾಮಾಗಿದ್ದಾರಂತೆ, ಭಯ ಪಡೋವಂಥದ್ದೇನೂ ಇಲ್ಲ. ಓಹೋ, ಅವ್ನು ಅಲ್ಲಿಗೆ ಕರ್ಕೊಂಡೋದ್ನ ಕಡೆಗೂ ಅವ್ನ ಹಠ ಸಾಧಿಸ್ಬಿಟ್ಟ. ಅದೆಲ್ಲ ಆಮೇಲೆ ಮಾತಾಡೋಣ. ಈಗ ಅವ್ರಿಗೆ ಏನು ಸಮಸ್ಯೆ ಇಲ್ವಲ್ಲ, ಅಷ್ಟು ಸಾ. ನಾನು ಮನೆಗೆ ಕಾಲ್ ಮಾಡಿ ಹೇಳ್ಬಿಡ್ತೇನೆ, ಎಲ್ಲರೂ ಗಾಬರಿ ಆಗಿದ್ರು. ಅವಿ, ಕಾರ್ತಿಕ್, ಪೂರ್ಣಿ, ಅಮ್ಮ ಸಮರ್ಥ್ ಮನೇಲಿ ಇದ್ದಾರಂತೆ, ಏನೂ ತೊಂದರೆ ಇಲ್ಲ. ಏನು, ಅಮ್ಮನ ಹತ್ರ ಮಾತಾಡಿದ್ರಾ? ಇಲ್ಲ, ಇನ್ನೂ ಮಾತಾಡಿಲ್ಲ. ನಾವೆಲ್ಲರೂ ಅಲ್ಲಿಗೆ ಹೋಗ್ತಿದ್ದೀವಿ. ಅಲ್ಲಿ ಹೋಗಿ ಪರಿಸ್ಥಿತಿ ನೋಡಿಕೊಂಡು ನಿನಗೆ ಕಾಲ್ ಮಾಡ್ತೀನಿ. ಭಯ ಪಡೋ ಅಂಥದ್ದು ಏನೂ ಇಲ್ಲ, ಅವ್ರು ಚೆನ್ನಾಗೇ ಇದ್ದಾರೆ. ಚಿಕ್ಕಮ್ಮನಿಗೆ ಹೇಳ್ಬಿಡು. ಸರಿ, ಹೇಳ್ತೀನಿ. ಪುಡಿ ಏನಾಯ್ತಂತಮ್ಮ? ಅಮ್ಮ ಸಮರ್ಥ ಅವ್ರ ಮನೇಲಿದ್ದಾರಂತೆ, ಏನೂ ತೊಂದರೆ ಇಲ್ವಂತೆ, ಆರಾಮಾಗಿದ್ದಾರಂತೆ. ಆದರೂ ಆ ಹುಡುಗ ತುಂಬ ಸತಾಯಿಸ್ಬಿಟ್ಟ. ಒಂದು ಸ್ವಲ್ಪ ದಿನ ಬಂದು ನಮ್ಮ ಮನೇಲಿ ಇರೇಂದಿದ್ರೆ ಅದಕ್ಕೆ ನಾವು ಹೋಗಿರ್ತಿದ್ರು, ಅದಕ್ಕೆ ಇಷ್ಟೆಲ್ಲ ಮಾಡಬೇಕಿತ್ತ? ಇದನ್ನ ಇಷ್ಟಕ್ಕೆ ಸುಮ್ಮನೆ ಬಿಡಬಾರ್ದು. ಆ ತುಳಸಿ ಮತ್ತೆ ಈ ಮನೆಗೆ ಬರಬಾರ್ದು. ಅವಳಿಗೆ ಅಡ್ಡಗೋಡೆಯಾಗಿ ಆ ಸಮರ್ಥ ನಿಂತ್ಕೋಬೇಕು. ಹಾಗೆ ನಾನು ಮಾಡಬೇಕು. ಛೇ, ಸತ್ತಿದ್ದಾಳೆ ಅಂದ್ಕೊಂಡ್ರೆ ಬದುಕಿದ್ದಾಳೆ. ಆದರೆ ಇನ್ನು ಮುಂದೆ ಬದುಕಿದ್ದು ಸತ್ ಹಾಗೆ ಅವಳಿರಬೇಕು. ತುಳಸಿಯವರೇ, ದಯವಿಟ್ಟು ಇಲ್ಲ ನಿಲ್ಲಿ. ಮತ್ತೆ ಶುರು ಮಾಡಿದ್ಯಾ ನೀನು? ನಿನ್ನಿಂದಾಗಿ ಇಡೀ ದಿನ ನಾವೆಲ್ಲ ಎಷ್ಟು ಸಫರ್ ಮಾಡಿದ್ವಿ ಗೊತ್ತಾ? ಅಭಿ, ಈಗ ವಿಷಯ ಬಿಡು, ಆಗಿದ್ದೆಲ್ಲ ಆಗೋಯ್ತು. ತುಳಸಿಯವರೇ, ನೀವು ಹೇಗಿದ್ದೀರಾ? ನಿಮ್ಗೇನು ಆಗಿಲ್ಲ ಅಲ್ವಾ? ನೋಡಿ, ಅವರು ಚೆನ್ನಾಗೇ ಇದ್ದಾರೆ, ಇನ್ನು ಮುಂದೆ ಚೆನ್ನಾಗೂ ಇರ್ತಾರೆ, ಆದರೆ ಇಲ್ಲೇ ಇರ್ತಾರೆ. ಅವ್ರನ್ನ ನಾನು ನಿಮಗಿಂತ ಚೆನ್ನಾಗೇ ನೋಡ್ಕೋತೀನಿ. ಈ ಟೈಮಲ್ಲಿ ಅವ್ರಿಲ್ಲಿರೋದೇ ಸರಿ. ಹಾಗೆಲ್ಲ ಹೇಳ್ಬೇಡ ಸಮರ್ಥ್. ಅಮ್ಮ ನಮ್ಮನೇಲೇ ಇರಲಿ, ನಾವೆಲ್ಲರೂ ಅವ್ರನ್ನ ಚೆನ್ನಾಗಿ ನೋಡ್ಕೋತೀವಿ. ನೋಡಿ, ಸದ್ಯಕ್ಕೆ ತುಳಸಿ ಇಲ್ಲೇ ಇರಲಿ, ಆಮೇಲೆ ಮುಂದಿಂದೆಲ್ಲ ನೋಡೋಣ. ನನಗೇನು ಆಗಿಲ್ಲ, ನಾನು ಚೆನ್ನಾಗೇ ಇದ್ದೀನಿ. ನೀವೆಲ್ಲ ಗಾಬರಿ ಮಾಡ್ಕೋಬೇಡಿ. ಅಷ್ಟು ಸಾಕು ತುಳಸಿಯವರೇ. ದತ್ತ ಅವ್ರು ಈ ರೀತಿ ಹೇಳ್ತಿದ್ದಾರೆ ಅಂದಮೇಲೆ ನೀವು ಇಲ್ಲಿರೋದೇ ಒಳ್ಳೆಯದು. ಅವ್ರ ಮಾತಿಗೆ ಬೆಲೆ ಕೊಟ್ಟು ನಾನು ಇಲ್ಲಿಂದ ಹೋಗ್ತೀನಿ. ಹೊರಡೋದ? ಈಗ ಬಂದು ಈಗಲೇ ಹೊರಡ್ತೀನಿ ಅಂತಿದ್ದೀರಲ್ಲ? ತಾತ ಹೇಳಿದ್ ಗೊತ್ತಾಗ್ಲಿಲ್ವಾ? ಮೊದಲು ಇವ್ರ ಆರೋಗ್ಯ ಸುಧಾರಿಸ್ಲಿ, ಆಮೇಲೆ ಮಿಕ್ಕಿದ ಮಾತುಕತೆ ಇಲ್ಲ. ಆಯಿತು ಸಮರ್ಥ್, ನೀನೇ ಗೆದ್ದೆ. ನಮಗೆ ನಿನ್ನ ಜೊತೆ ಹಟ್ಟಿಗೆ ಬಿದ್ದು ನಿನ್ನ ಸೋಲಿಸಿ ಅಮ್ಮನ ಮನೆಗೆ ಕರ್ಕೊಂಡು ಹೋಗ್ಬೇಕಂತನೋ ಅಥವಾ ಅಮ್ಮನ ಜೊತೆ ಮಾತಾಡ್ಬೇಕಂತನೋ ಯಾವ ಉದ್ದೇಶನೂ ಇಲ್ಲ. ನಮಗೂ ಅಮ್ಮನ ಆರೋಗ್ಯನೇ ಮುಖ್ಯ. ತುಳಸಿಯವರೇ, ನೀವು ನೆಮ್ಮದಿಯಾಗಿ ರೆಸ್ಟ್ ಮಾಡಿ. ಮಾಧವ್ ಅವರೇ, ಅದು ಪರವಾಗಿಲ್ಲ, ಏನೇ ಇದ್ರೂ ಮತ್ತೆ ಮಾತಾಡೋಣ. ನೀವು ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ, ರೆಸ್ಟ್ ಮಾಡಿ. ಅಮ್ಮ, ಟೇಕ್ ಕೇರ್. ಸಮರ್ಥ್, ಅಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳೋದು ನನಗೆ ಗೊತ್ತು, ಅದು ನನ್ನ ಕರ್ತವ್ಯ. ಸರಿ, ಹಾಗಿದ್ರೆ ಬರ್ತೀವಮ್ಮ. ಬರ್ತೀವಿ.
ಇದೆಂಥ ಮುಖ್ಯವಾದ ವಿಷಯ ಅನ್ನೋದು ಸಮರ್ಥಗೆ ಅರ್ಥ ಆಗಿ ಕೂಡ ಈ ಥರ ಮಾತಾಡಿದ್ನ. ಮಾವನು ಹಾಗೆ ಹೇಳಿದ್ರು. ಆದರೂ ನಾನು ಈ ವಿಷಯನ ಮಾಧವ್ ಅವ್ರಿಗೆ ಹೇಳಬೇಕಾಗಿತ್ತು. ಅವ್ರಿಗೆ ಹೇಳಿದ್ರೇ ನನಗೆ ಸಮಾಧಾನ ಆಗೋದು. ಆದರೆ ಈ ಪರಿಸ್ಥಿತಿಲಿ ನನ್ನಿಂದ ಏನೂ ಆಗ್ತಾ ಇಲ್ಲ. ಏನು ಮಾಡಲಿ? ರೀ ಹೊರಡೋಣ. ಪುಣ್ಯ, ನಿನ್ಗೆ ಯಾಕೆ ನಾನು ಮಾತಾಡ್ತಾ ಆಗ್ತಿಲ್ಲ? ಸಮರ್ಥ ಇನ್ನೂ ಸರಿ ಹೋಗಿಲ್ಲ, ಹೇಗೋ ಮಾತಾಡ್ತಿದ್ದಾನೆ. ಅಮ್ಮನ ಹತ್ರ ಮಾತಾಡೋಕ್ಕೆ ನಮ್ಮನ್ನು ಬಿಡ್ತಿಲ್ಲ. ಇನ್ನು ಒಂದಿನ ವೆಯ್ಟ್ ಮಾಡಿ ನೋಡೋಣ ಪುಣ್ಯ. ಅವನು ಹೇಳ್ತಿರೋದು ನಿಜಾನೇ ಪೂರ್ಣಿ. ಸಮರ್ಥ್ ತಲೆಯಲ್ಲಿ ಏನಿದೆಯೋ ಏನೋ ಒಂದು ಗೊತ್ತಾಗ್ತಾ ಇಲ್ಲ. ಇದಕ್ಕೂ ಮುಂಚೆ ಈ ಮನೇಲಿ ಏನೇನೆಲ್ಲ ಆಗಿತ್ತು, ಆದರೆ ಸಮರ್ಥ್ ಈ ರೀತಿ ಯಾವತ್ತೂ ಬಿಹೇವ್ ಮಾಡಿರಲಿಲ್ಲ. ಈಗ ನಾವು ಅಲ್ಲಿ ಹೋದರೂ ತುಳಸಿಯವ್ರ ಜೊತೆ ಮಾತಾಡೋಕ್ಕಾಗುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಇಲ್ಲ ಮಾವ, ಮಾತಾಡೋಕ್ಕಾಗದೇ ಇದ್ರೂ ಪರವಾಗಿಲ್ಲ. ಅಮ್ಮನ ನಾನು ನೋಡಲೇಬೇಕು, ಇಲ್ಲ ನಂಗೆ ಸಮಾಧಾನ ಇರಲ್ಲ. ರಾತ್ರಿ ನಂಗೆ ನಿದ್ದೆನೂ ಬಂದಿಲ್ಲ. ಪ್ಲೀಸ್, ನಾನು ಒಬ್ಬಳಾದರೂ ನೋಡ್ಕೊಂಬರ್ತೀನಿ. ಅಪ್ಪ, ಪೂರ್ಣಿ ಸಂಕಟ ನನಗೆ ಅರ್ಥ ಆಗುತ್ತೆ. ಆದರೆ ಒಬ್ಬಳೇ ಅವಳು ಹೋಗೋದು ಬೇಡ, ನಾನು ಜೊತೆಗೆ ಹೋಗಿ ಬರ್ತೀನಿ. ಅಲ್ಲಿ ಏನೇ ಆದರೂ ನಾನು ಸಮಾಧಾನವಾಗಿರ್ತೀನಿ. ಸಾಧ್ಯವಾದರೆ ಅಮ್ಮನ ನೋಡ್ಕೊಂಡು ವಾಪಸ್ ಬಂದುಬಿಡ್ತೀವಿ ಅಷ್ಟೆ. ಸರಿ, ಹಾಗಾದರೆ ನಾನು ಬರ್ತೀನಿ, ಒಟ್ಟಿಗೆ ಹೋಗೋಣ. ಅಣ್ಣ, ನಾನು ಅದಕ್ಕೆ ನಾನು ನೋಡೋಕ್ಕಾಗಿಲ್ಲ. ನಾನು ನಿಮ್ಮ ಜೊತೆ ಬಂದ್ಬಿಡ್ತೀನಿ. ಬೇಡ ಮಹೇಶ, ಅಲ್ಲಿನ ಪರಿಸ್ಥಿತಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನಾವು ಎಲ್ಲರೂ ಒಟ್ಟಿಗೆ ಹೋದರೆ ಸಮಸ್ಯೆ ಆಗುತ್ತೆ. ಈಗ ನಾವು ಹೋಗಿ ಬರ್ತೀವಿ, ಆಮೇಲೆ ಸಮಯ ಆದಾಗ ನೀನು ಹೋಗಂತೆ. ಚಿಕ್ಕಪ್ಪ, ಸಾಧ್ಯ ಆದರೆ ಅಮ್ಮನ್ನ ನಾವೇ ಇಲ್ಲಿಗೆ ಕರ್ಕೊಬರ್ತೀವಿ. ನೋಡೋಣ ಏನಾಗುತ್ತೆ. ಸರಿ ಅವಿ, ಹೋಗಿ ಬನ್ನಿ. ಯಾವುದಕ್ಕೂ ಫೋನ್ ಮಾಡಿ ಅದಕ್ಕೆ ಆರೋಗ್ಯದ ಕಡೆ ಗಮನ ಕೊಡೋದಕ್ಕೆ ಹೇಳಿ. ಆಯಿತು ಮಹೇಶ, ಬರ್ತೀವಿ. ಸಾಕು ಪಾಪು, ನಂಗೆ ಊಟ ಸೇರ್ತಿಲ್ಲ. ಸೇರ್ತಿಲ್ಲ ಅಂದರೆ ಹೇಗೆ? ನೀವಿಂಥ ಟೈಮಲ್ಲಿ ಚೆನ್ನಾಗಿ ಊಟ ಮಾಡಬೇಕು. ನೀವಾಗ ನೀವು ಊಟ ಮಾಡಲಿಲ್ಲ ಅಂತಂದರೆ ನಾವು ಯಾರು ಕೂಡ ಊಟ ಮಾಡಲ್ಲ. ಯಾಕೋ ಹೀಗೆ ಹಠ ಮಾಡ್ತೀಯ? ನನಗೀಗೇನು ತಿನ್ನಕ್ಕೆ ಮನಸ್ಸಿಲ್ಲ. ಊಟ ಮಾಡಬೇಕು ಅನ್ನಿಸ್ತಾ ಇಲ್ಲ. ತಿನ್ನಬೇಕು ಅಂತ ಅನ್ನಿಸ್ತಿಲ್ಲ ಅಂತಂದ ತಕ್ಷಣ ಸುಮ್ಮನೆ ಬಿಟ್ಬಿಡೋಕ್ಕಾಗತ್ತಾ? ಈ ದಂಡಪಿಂಡ ಚಿಕನ್ನಲ್ಲಿ ಊಟ ಮಾಡೋಲ್ಲ ಅಂತ ಅಂದಾಗಲೆಲ್ಲ ಹೊಡೆದು ಬೈದು ಊಟ ಮಾಡಿಸ್ತಾ ಇದೆಯಾ ಇಲ್ವಾ? ಈಗ ಸೇರಿಗೆ ಸವಾ ಸೇರು. ತಿನ್ಸೋ ಮೊಮ್ಮಗನೇ, ಬಿಡಬೇಡ. ಇಲ್ಲ, ಇಂಥ ಟೈಮಲ್ಲಿ ಅವ್ರಿಗೂ ಊಟ ಸೇರಲ್ಲ. ನನಗೆ ಅರ್ಥ ಆಗುತ್ತೆ. ನಾನು ಸುಮ್ಮನೆ ಒತ್ತಾಯ ಮಾಡ್ತಿದ್ದೀನಿ ಅಷ್ಟೇ. ಅಣ್ಣ, ಏನಾಗಿದೆ ನಿಂಗೆ? ಊಟ ಮಾಡಲ್ಲ ಅಂದರೆ ಮಾಡಿ ಅಂತೀಯ, ಸರಿ ಮಾಡಿಸು ಅಂದರೆ ಮಾಡ್ತಾ ಇದ್ರೂ ಪರವಾಗಿಲ್ಲ ಅನ್ನೋ ಹಾಗೆ ಮಾತಾಡ್ತೀಯ. ಅವನಿಗೇನಾಗಿದೆ ಅನ್ನೋದು ನನಗೆ ಗೊತ್ತು. ನನಗೆ ಹೀಗಾಗಿರೋದ್ರಿಂದನೇ ಅವನು ಈ ರೀತಿ ಮಾತಾಡ್ತಾ ಇದ್ದಾನೆ. ಅಮ್ಮಂಗೆ ಏನಾಗಿದೆ ಅನ್ನೋದು ನನಗೆ ಮಾತ್ರ ಗೊತ್ತು. ಅವ್ರಿಗೀಗ ಆಗಿರೋದ್ರಿಂದನೇ ಅವ್ರಿಗೆ ಊಟ ಸೇರ್ತಾ ಇಲ್ಲ. ಇಂಥ ಕನ್ಫ್ಯೂಷನ್ಗಳೆಲ್ಲ ನಮಗೆ ಅರ್ಥವೇ ಆಗೋಲ್ಲ. ಅಮ್ಮನಿಗೆ ಮಗ ಪ್ರೀತಿಯಿಂದ ಊಟ ಮಾಡಿಸ್ತಾ ಇದ್ದಾನೆ. ಎಷ್ಟೋ ವರ್ಷಗಳ ಆದಮೇಲೆ ನಮಗೆ ಇಂಥ ದೃಶ್ಯ ನೋಡೋದಕ್ಕೆ ಸಿಕ್ಕಿರೋದು. ಅಂಥದ್ರಲ್ಲಿ ನಾವು ಸುಮ್ಮನೆ ಬಿಟ್ಬಿಡ್ತೀವಾ? ತುಳಸಿ, ನಮಗೋಸ್ಕರ ಆದರೂ ನೀನು ಇನ್ನೊಂದು ತುತ್ತು ತಿನ್ನಲೇಬೇಕು. ದಂಡಪಿಂಡ ತಿನ್ಸೋ. ಇದೊಂದು ತಿನ್ಬಿಡಿ ಸಾಕು. ಅಮ್ಮ, 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 ಏನಾಯ್ತು? ಪಿತ್ತ ಆದಾಗ ಹೀಗೇನೆ ವಾಂತಿ ಬರುತ್ತೆ, ತಲೆ ಸುತ್ತುತ್ತೆ, ಊಟ ಸೇರೋಲ್ಲ. ಗರ್ಭಿಣಿ ಆದಾಗ, ಫುಡ್ ಪಾಯ್ಸನ್ ಆದಾಗ, ತುಂಬ ಸುತ್ತಾಡಿ ಸುಸ್ತಾದಾಗ ಹೀಗಾಗತ್ತೆ. ಅಲ್ಲ, ಅವಳಿಗೊಂದು ವಾಂತಿ ಆಗಿದ್ದಕ್ಕೆ ಯಾಕಿಷ್ಟು ಗಾಬರಿ ಆಗ್ತೀರಾ? ಹೌದು, ಗಾಬರಿ ಆಗುವಂಥದ್ದೇನಿಲ್ಲ. ನಾನು ಹುಷಾರಾಗೇ ಇದ್ದೀನಿ. ಅಮ್ಮ, ನೀ ಕೂತ್ಕೋ.
ಅವ್ರಿಗೆ ಊಟ ಸೇರ್ತಾ ಇಲ್ಲ. ನಾನು ಹೋಗಿ ಹಣ್ಣು ಕಟ್ ಮಾಡ್ಕೊಂಬರ್ತೀನಿ. ಮನೆಯವ್ರು ಯಾರು ಏನು ಮಾಡೋಕ್ಕಾಗ್ದಿರೋ ಪರಿಸ್ಥಿತಿಲಿ ನಾನಿದ್ದೀನಿ. ಮಾವಂಗೆ ಈ ವಿಷಯ ಹೇಳ್ಬಿಡ್ಲಾ? ಇಲ್ಲ ಇಲ್ಲ, ಮೊದಲು ಮಾಧವ್ ಅವ್ರಿಗೆ ಹೇಳಬೇಕು. ಅವ್ರ ಜೊತೆ ಮಾತಾಡಿದ್ಮೇಲೆ ಮನೆಯವ್ರಿಗೆ ಹೇಳೋ ಯೋಚನೆ ಮಾಡಬೇಕು. ಆದ್ರೆ ಪಾಪು ಇದನ್ನೆಲ್ಲ ಹೇಗೆ ತಗೊಂಡಿದ್ದಾನೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇಷ್ಟಾದರೂ ನನ್ನ ಮಗ ನನ್ನ ಜೊತೆ ನಿಂತಿದ್ದಾನೆ, ಅದೊಂದೇ ನನಗೆ ಸಮಾಧಾನ. ಎಲ್ಲಿಗೆ ಹೋಗ್ತಿದ್ಯಾ? ಏನ್ರಿ ಇದು? ಹೊರಗಡೆ ಹೊರಟಿರುವಾಗ ಎಲ್ಲಿಗೆ ಅಂತ ಕೇಳಬಾರ್ದು ಅಲ್ವಾ? ಅದು ಒಳ್ಳೆ ಕೆಲಸಕ್ಕೆ ಹೋಗೋರಿಗೆ. ಒಳ್ಳೆ ಹೃದಯ ಇಲ್ಲದೆ ಇರೋರು ಒಳ್ಳೆ ಕೆಲಸ ಮಾಡೋದಿಲ್ಲ. ಕೆಟ್ಟ ಕೆಲಸಕ್ಕೆ ಹೋಗೋರನ್ನ ಬರೀ ಕೇಳೋದು ಮಾತ್ರ ಅಲ್ಲ, ತಡಿಬೇಕಾಗತ್ತೆ. ನೀವು ಬದಲಾಗಲ್ಲ. ನಾನು ಒಳ್ಳೆ ಕೆಲಸಕ್ಕೇ ಹೋಗ್ತಿರೋದು. ತುಳಸಿ ಅವ್ರಿಗೆ ಏನೂ ಆಗದೆ ಇರಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡಿದ್ದೆ. ಅದಕ್ಕೆ ಹರಕೆ ತೀರ್ಸೋಕೆ ಅಂತ ಹೋಗ್ತಿದ್ದೀನಿ. ನೀನು ಇನ್ನೊಬ್ರಿಗೋಸ್ಕರ ದೇವರಲ್ಲಿ ಬೇಡ್ಕೊಳ್ಳೋದ? ಮತ್ತೊಬ್ರು ಸಾವನ್ನ ಸಂಭ್ರಮಿಸೋಳು ನೀನು. ಇನ್ನೊಬ್ರು ಜೀವದ ಜೊತೆ ಚೆಲ್ಲಾಟ ಆಡೋಳು ನೀನು. ಅಂದ್ರೇನು? ನಂಬಿಕೆ ಇಲ್ಲ. ನೀವು ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ. ನಾನಂತೂ ತುಳಸಿ ಅವ್ರಿಗೋಸ್ಕರ ಕೇಳ್ಕೊಳ್ಳೋಕೆ ಅಂತಲೇ ದೇವ್ರ ಹತ್ರ ಹೋಗ್ತಿರೋದು. ಬೇಟೆಯಾಡ್ತಿದ್ದ ವಾಲ್ಮೀಕಿ ಮಹರ್ಷಿಯಾಗಿ ಬದಲಾಗಿ ರಾಮಾಯಣ ಬರೀತಾರೆ. ಅಂಥದ್ರಲ್ಲಿ ನಾನು ಬದಲಾಗಿದ್ದೀನಿ ಅಂದರೆ ನೀವು ಯಾಕೆ ನಂಬ್ತಿಲ್ಲ? ಈಗೇನು ನನ್ನ ಹಣೆ ಮೇಲೆ ನಾನು ಬದಲಾಗಿದ್ದೀನಿ ಅಂತ ಬರ್ಕೋಬೇಕಾ? ನೋಡಿ, ನಿಧಿ ಮದುವೆ ಹತ್ತಿರ ಬರ್ತಿದೆ. ಮನೇಲಿ ಎಲ್ಲರೂ ಆರೋಗ್ಯವಾಗಿದ್ದರೆ ಯಾವ ಸಮಸ್ಯೆನೂ ಆಗಲ್ಲ. ನೀವಂತೂ ನಿಧಿ ಬಗ್ಗೆ, ಅವಳ ಮದುವೆ ಬಗ್ಗೆ ಯೋಚನೆ ಮಾಡ್ತಿಲ್ಲ. ನಾನಾದರೂ ಯೋಚನೆ ಮಾಡಬೇಕಲ್ವಾ? ಏನ? ನಾನು ಮಗಳು ಮದುವೆ ಬಗ್ಗೆ ಯೋಚನೆ ಮಾಡ್ತಿಲ್ವಾ? ಅದೊಂದೇ ಕಾರಣಕ್ಕೆ ನಿನ್ನನ್ನು ಇಷ್ಟು ದಿನ ಸುಮ್ಮನೆ ಬಿಟ್ಟಿರೋದು. ಇಲ್ಲ ಅಂದಿದ್ರೆ ನಿನ್ನ ಇಷ್ಟರಲ್ಲಿ ಏನೂ ಆಗ್ತಿರ್ಲಿಲ್ಲ. ಆಗೋ ಅನಿಷ್ಟಕ್ಕೆಲ್ಲ ಶನೀಶ್ವರನೇ ಕಾರಣ ಅನ್ನೋ ಹಾಗೆ ಈ ಮನೇಲಿ ಏನೇ ಆದರೂ ಅದಕ್ಕೆಲ್ಲ ಕಾರಣ ನಾನೇ ಆಗಿರ್ತೀನಿ. ಸುಮ್ಮನೆ ಏನೇನೋ ಯೋಚನೆ ಮಾಡಿ ನಿಮ್ಮ ಆರೋಗ್ಯನ ಹಾಳು ಮಾಡ್ಕೋಬೇಡಿ. ಹದಿನೈದು ವರ್ಷ ಇದೇ ಜಾಗದಲ್ಲಿ ನಾನು ನಿಮ್ಮನ್ನು ನೋಡ್ಕೊಂಡಿದ್ದೀನಿ. ಮತ್ತೆ ಆರೋಗ್ಯನ ಹಾಳು ಮಾಡ್ಕೋಬೇಡಿ. ರೆಸ್ಟ್ ಮಾಡಿ. ಅಮ್ಮ, ಸ್ವಲ್ಪ ಏನಾದರೂ ತಿನ್ನು. ನಿನಗೆ ತಿನ್ನಿಸ್ಲೇಬೇಕು ಅಂತ ಅಣ್ಣ ಹೇಳಿದ್ದಾನೆ. ನನಗೇನು ತಿನ್ನಬೇಕು ಅನ್ನಿಸ್ತಿಲ್ಲ ಪುಟ್ಟಿ. ಅಮ್ಮಂಗೆ ನಾನು ತಂದಿರೋ ಊಟ ಸೇರುತ್ತೆ. ಅವ್ರು ಊಟ ಮಾಡೇ ಮಾಡ್ತಾರೆ. ಹೇಗಿದ್ದೀರಾ ತುಳಸಿ ಅವರೇ? ಈಗ ಪರವಾಗಿಲ್ಲ, ಆರಾಮಾಗಿದ್ದೀನಿ. ಎಂಥದೂ ಇಲ್ಲ. ಊಟ ತಿಂಡಿ ಯಾವುದೂ ಸರಿಯಾಗೇ ಮಾಡ್ತಿಲ್ಲ. ನೋಡಿ ಈಗಲೂ ಹೇಗೆ ಸುಸ್ತಾಗಿದ್ದಾಳೆ ಅಂತ. ಅಮ್ಮ, ಯಾಕೆ ಹಾಗೆ ಮಾಡ್ತಿದ್ದೀರಾ? ಚೆನ್ನಾಗಿ ಊಟ ತಿಂಡಿ ಮಾಡಿದ್ರೆ ಬೇಗ ಹುಷಾರಾಗ್ತಿರಲ್ವಾ? ಹುಷಾರಾಗೋದಕ್ಕೆ ಅಮ್ಮನಿಗೇನಾಗಿದೆ? ಅಮ್ಮ ಚೆನ್ನಾಗೇ ಇದ್ದಾರೆ. ಊಟ ಸೇರ್ತಿಲ್ಲ ಅಂದ ಮಾತ್ರಕ್ಕೆ ಹುಷಾರಿಲ್ಲ ಅಂತ ಅನ್ಕೋಬೇಡಿ. ಅಮ್ಮ, ನಾನು ನಿಮ್ಗೆ ಊಟ ತಂದಿದ್ದೀನಿ, ತಿನ್ನಿಸ್ತೀನಿ. ಮಾಧವ್ ಅವರೇ, ನಾನು ನಿಮ್ಮ ಜೊತೆ ಮಾತಾಡಬೇಕು. ಓಹೋ, ಅದಕ್ಕೆ ಇನ್ನೂ ನೀವು ಹುಷಾರಾಗ್ತಿಲ್ವಾ? ಅಮ್ಮ, ಒಂದೇ ಒಂದಿನನೂ ಆ ಮಾವನ ಜೊತೆ ಮಾತಾಡದೇ ಇರೋಕ್ಕಾಗಲ್ವಾ ನಿಮಗೆ? ನೀವು ಮಾತಾಡಬೇಕು ಅಂದರೆ ನಾನು ಇವಾಗ ತಂದಿರೋದನ್ನು ತಿನ್ನಬೇಕು. ಇಲ್ಲ ಪೂರ್ಣಿ, ನನಗೆ ಯಾಕೋ ತಿನ್ನೋ ಮನಸ್ಸಿಲ್ಲ. ಮನಸ್ಸಿಲ್ಲ ಅಂದರೂ ಪರವಾಗಿಲ್ಲ, ನೀವು ತಿನ್ನಲೇಬೇಕು. ಇಲ್ಲಿ ಆ ಮಾಡಿ.
ತುಳಸಿಯವ್ರಿಗೆ ಏನಾಯಿತು? ಅವರು ಹುಷಾರಾಗಿದ್ದಾರೆ ಅಂತ ನನಗೆ ಅನಿಸ್ತಿಲ್ಲ. ತುಂಬ ಸುಸ್ತಾಗಿದ್ದಾರೆ. ಗಾಬರಿ ಆಗುವಂಥದ್ದು ಏನಿಲ್ಲ, ಎಲ್ಲೋ ಸ್ವಲ್ಪ ನಿಶಕ್ತಿ ಇದೆ. ಇದೊಂದು ಸ್ವಲ್ಪ ದಿವಸ ಹೀಗೆ ಇರುತ್ತೆ ಅಂತ ಡಾಕ್ಟರ್ ಹೇಳಿದ್ರು ಅಂತ ದಂಡಪಿಂಡ ಹೇಳ್ದ. ನಾನು ಅಮ್ಮನ ಹತ್ರ ಹೋಗ್ತೇನೆ. ಒಂದು ನಿಮಿಷ ಪುಣೆ. ಅಪ್ಪ ನೀವು ಹೋಗಿ, ಅಮ್ಮ ನಿಮ್ಮ ಜೊತೆ ಮಾತಾಡಬೇಕು ಅಂತಿದ್ದಾರೆ. ನಿಮ್ಮ ಜೊತೆ ಮಾತಾಡಿದ್ರೆ ಅವ್ರಿಗೆ ಸ್ವಲ್ಪ ಸಮಾಧಾನ ಆಗತ್ತೆ. ತುಳಸಿಯವರೇ, ಏನಾಯಿತು? ಯಾಕೆ ಕಣ್ಣೀರು? ಏನೇ ಇದ್ರು ನನ್ನ ಹತ್ರ ಹೇಳ್ಕೊಳ್ಳಿ. ಸಮರ್ಥ ಆ ರೀತಿ ಮಾತಾಡಿದ್ದಕ್ಕೆ ನೀವು ನೊಂದ್ಕೊಂಡಿದ್ದೀರಾ, ಅಥವಾ ನಮಗೆ ಬೇಜಾರಾಗಿದೆ ಅಂತ ಅಂದ್ಕೊಂಡು ನೀವು ಬೇಜಾರು ಮಾಡ್ಕೊಂಡಿದ್ದೀರಾ? ಏನಾಯಿತು ತುಳಸಿಯವರೇ? ನೋಡಿ, ಅಭಿ ಕೋಪ ಮಾಡಿಕೊಂಡಾಗ ನೀವು ಅದನ್ನು ಅಷ್ಟು ಸಮಾಧಾನವಾಗಿ ಸ್ವೀಕಾರ ಮಾಡಿದ್ದೀರಾ. ಅವನಿಗೆ ಅಷ್ಟೇ ಪ್ರೀತಿ ಕೊಟ್ಟಿದ್ದೀರಾ. ಅವನ ಮನಸ್ಸನ್ನು ಗೆಲ್ಲೋದಕ್ಕೆ ಪ್ರಯತ್ನ ಪಟ್ಟಿದ್ದೀರಾ. ನೀವು ಯಾವತ್ತೂ ಅವನ ಬಗ್ಗೆ ಬೇಜಾರು ಮಾಡ್ಕೊಂಡಿಲ್ಲ. ಅಂಥದ್ರಲ್ಲಿ ಸಮರ್ಥ ಕೋಪ ಮಾಡಿಕೊಂಡಾಗ ನಾನು ಬೇಜಾರು ಮಾಡ್ಕೊಳ್ತೀನಿ ಅಂದ್ಕೊಂಡಿದ್ದೀರಾ? ನೀವು ಅಭಿನ ಎಷ್ಟು ಪ್ರೀತಿಯಿಂದ ನೋಡ್ತಿರೋ, ನಾನು ಕೂಡ ಸಂಧ್ಯಾ ಸಮರ್ಥನ ಅಷ್ಟೇ ಪ್ರೀತಿಯಿಂದ ನೋಡ್ತೀನಿ. ಇವರೆಲ್ಲರೂ ನಮಗೆ ಮಕ್ಕಳೇ. ಅವರೆಲ್ಲರೂ ನಮಗೆ ಮಕ್ಕಳೇ ಅಂದಮೇಲೆ ಅವರಿಂದ ಏನಾದರೂ ತಪ್ಪಾದರೆ ಅದನ್ನು ನಾವೇ ಕ್ಷಮಿಸಿ ಪ್ರೀತಿಸ್ಬೇಕಲ್ವಾ? ಮತ್ತೆ ಯಾಕೆ ಇಷ್ಟು ಬೇಜಾರು ಮಾಡ್ಕೊಂಡಿದ್ದೀರಾ? ಮಾಧವ್ ಅವರೇ, ನಾನು ನಿಮ್ಗೊಂದು ಮುಖ್ಯವಾದ ವಿಷಯ ಹೇಳಬೇಕು. ಅದನ್ನೇ ಹೇಳಿ ಅಂತ ಇದ್ದೀನಿ. ಹೇಗೆ ಹೇಳಿ? ನಾನು ಗರ್ಭಿಣಿ ಅಂತ ಮಾಧವ್ ಅವ್ರಿಗೆ ಹೇಗೆ ಹೇಳಿ? ಹೇಳಿ ತುಳಸಿಯವರೇ. ಅದು ಇದನ್ನು ನಾನು ನಿಮ್ಗೆ ಹೇಗೆ ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಇದೊಂಥರ ಭಯನೋ ಮುಜುಗರನೋ ಅರ್ಥ ಆಗ್ತಾ ಇಲ್ಲ. ವಿಷಯ ಏನು ಅಂತಲೇ ಹೇಳಿದೆ ನೀವು ಭಯ ಪಟ್ಕೊಂಡ್ರೆ ಹೇಗೆ? ಅಂಥದ್ದೇನಾದರೂ ಸಮಸ್ಯೆ ಇದ್ದರೆ ಪರಿಹಾರ ಹುಡ್ಕೋಣ. ಪ್ರತಿ ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ. ನಾನು ಪರಿಹಾರದ ಬಗ್ಗೆ ಯೋಚನೆ ಮಾಡ್ತಿಲ್ಲ ಮಾಧವ್ ಅವರೇ. ನನಗಿದು ಸಮಸ್ಯೆ ಹೌದೋ ಅಲ್ವೋ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನನಗಿಲ್ಲಿ ಪರಿಹಾರಕ್ಕಿಂತ ಪರಿಣಾಮಗಳ ಬಗ್ಗೆ ನೆನೆಸ್ಕೊಂಡ್ರೆ ಭಯ ಅನ್ನಿಸ್ತಾ ಇದೆ. ನೀವು ಈ ರೀತಿ ಒಗಟಾಗಿ ಮಾತಾಡ್ತಿದ್ರೆ ನನಗೇನು ಅರ್ಥ ಆಗಲ್ಲ. ವಿಷಯ ಏನು ಅಂತ ಹೇಳಿ. ಇಲ್ಲ, ನೀವು ಈ ರೀತಿ ಎದುರಿಗೆ ನಿಂತ್ಕೊಂಡು ಕೇಳಿದ್ರೆ ನನ್ನ ಕೈಲಿ ಹೇಳೋಕ್ಕಾಗಲ್ಲ. ನನ್ನ ಹತ್ರ ಮಾತಾಡಬೇಕು ಅಂತ ತಾನೇ ಹೇಳಿದ್ದು? ಹೌದು, ಮಾತಾಡಬೇಕು. ಸರಿ, ನೀವು ಆ ಕಡೆ ತಿರುಗಿ. ತುಳಸಿಯವರೇ, ಏನಿದೆಲ್ಲ? ನೀವು ತಿರುಗಿ, ಹೇಳ್ತೀನಿ. ನನಗೀಗ ನಾನಿನ್ನು ಬರೀ 3 ತಿಂಗಳಷ್ಟೇ ಬದುಕೋದು ಅಂತ
ಅಮ್ಮ ಏನಾದರೂ ಇವ್ರಿಗೆ ಹೇಳೋಕೆ ಹೊರಟಿದ್ದಾರಾ? ಇಲ್ಲ, ಅಮ್ಮನ ನಾನು ಬಿಟ್ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಅವರು ನಾನು ಉಳಿಸ್ಕೋತೀನಿ. ಪಾಪು, ಅದು ಮಾಧವ್ ಅವರು. ನೀವು ಯಾಕೆ ನಿಂತಿದ್ದೀರಾ? ತುಂಬ ಹೊತ್ತು ನಿಂತರೆ ತಲೆ ಸುತ್ತುತ್ತೆ. ಬನ್ನಿ ಕೂತ್ಕೊಳ್ಳಿ. ಪಾಪು 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 ಪಾಪು